ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲ ಚೆನ್ನಾಗಿರ್ಬೇಕಂತ ದೇವರನ್ನ ಕೇಳ್ತಾ, ಇವತ್ತಿನ ವಿಡಿಯೋ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಏನು ಮಾಡ್ತಾ ಇದ್ದಾಳೆ ಇವತ್ತು ಶ್ವೇತಾ ಅಂತ. ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಮಿಕ್ಸ್ ಹಾಕ್ಬಿಟ್ಟು ರಾಗಿ ಮುದ್ದೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಎಲ್ಲ ಗೊತ್ತಿರುತ್ತೆ, ಅದು ಗೊತ್ತಿಲ್ಲದಿರೋರಿಗೆ ನಂದು ಒಂದು ಸಣ್ಣ ವಿಡಿಯೋ ಇದೆ. ರಾಗಿ ಮುದ್ದೆ ಮಿಕ್ಸ್ ಆಗಿಬಿಟ್ಟು ರಾಗಿ ಮುದ್ದೆ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಫಸ್ಟು ನಾನು 2 ಗ್ಲಾಸ್ ನುಚ್ಚು ತೊಗೊಂಡಿದ್ದೀನಿ. ಅಕ್ಕಿದು ನುಚ್ಚು ಡಿಪೋ ಹಾಕಿದೆ. ಇದು ತಗೊಂಡು 1-2 ಲೋಟ ತಗೊಂಡು ನೀಟಾಗೆಲ್ಲ ಕ್ಲೀನಾಗಿ ತೊಳೆದು ಒಂದು ಲೋಟಕ್ಕೆ 2 ಲೋಟ ಹಾಕ್ತಾರೆ ಎಲ್ಲರೂ ಮಾಮೂಲಿ ಅನ್ನಕ್ಕೆ ಇಕ್ಕವಾಗ. ನಾನು 1 ಲೋಟಕ್ಕೆ 2.5 ಲೋಟ ಇಕ್ಕಿದ್ದೀನಿ. 2 ಲೋಟ ಹಾಕಿದ್ದೀನಿ. 5 ಲೋಟ ನೀರು ಹಾಕಿದೆ. ಒಲೆ ಹಚ್ಬಿಟ್ಟು ಕುದಿಯೋಕೆ ಇಕ್ಕಿದ್ದೀನಿ. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಎಲ್ಲ ನುಚ್ಚೆಲ್ಲ ಚೆನ್ನಾಗಿ ಬೆಂದಿರಬೇಕು. ಇಲ್ಲಾಂದರೆ ಅರ್ಧ ಬೆಂದಿರಬಾರ್ದು. ಅದಕ್ಕೆ ಮುಚ್ಚಿ ಚೆನ್ನಾಗಿ ಹಬೆಯಲ್ಲಿ ಬೇಯಿಸಬೇಕು. ಅಕ್ಕಿ ನುಚ್ಚಿನ ಚೆನ್ನಾಗಿ ಬೇಯಿಸಿದ್ಮೇಲೆ ನೋಡ್ತಾ ಇರಬೇಕು ಅವಾಗವಾಗ. ಯಾಕಂದರೆ ಬೇಗನೆ ಇದು ಬಂದುಬಿಡುತ್ತೆ. ಹಾಲು ಉಕ್ಕುತ್ತಾನೆ ಇರ್ತೈತೆ. ಇದು ಕಮ್ಮಿ ಉರಿ ಮಾಡಿಬಿಟ್ಟು ಕಮ್ಮಿ ಉರಿಯಲ್ಲಿ ನಾವು ಅಕ್ಕಿ ನುಚ್ಚನ್ನ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಬೇಯ್ದ್ಮೇಲೆ ಅದೇ ಚೆನ್ನಾಗಿ ಇದಾಗ್ಬಿಡುತ್ತೆ. ಏನಂದರೆ ಉಪ್ಪು ಬರ್ತಾನೆ ಇರುತ್ತಲ್ಲ, ನಾನು ನೋಡ್ಕೊತಾ ಇರಬೇಕಷ್ಟೇ ಅವಾಗವಾಗ. ನಾನು ಇದೇ ರೀತಿ ಕಂಡ್ರಿ ಮುದ್ದೆ ಮಾಡೋದು. ಮತ್ತು ಬರೀ ರಾಗಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ. ಇದು ನುಚ್ಚು ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ. 2 ಥರ ಮಾಡ್ತೀವಿ. ಅವಾಗ ಮತ್ತು ಮುದ್ದೆ ಮಾಡೋ ಕೋಲಿರುತ್ತಲ್ಲ ಅದರಲ್ಲಿ ಹಾಕಿ ನೋಡ್ತಾ ಇದ್ದೀವಿ ಬೆಂದಿದೆಯಾ ಇಲ್ವಾ ಅಂತ. ಆಲ್ಮೋಸ್ಟ್ ಕಮ್ಮಿ ಉರಿ ಇಕ್ಬಿಟ್ಟು ಮತ್ತು ನಾನು ರಾಗಿ ಹಿಟ್ಟು ತಗೊಂಡು ಅದ್ರ ಮೇಲೆ ಆಲ್ಮೋಸ್ಟ್ ಕಮ್ಮಿ ಉರಿ ಇಕ್ಬಿಟ್ಟು ಅದ್ರ ಮೇಲೆ ತಿರುಗಿಸ್ತಾ ಇರ್ತೀನಿ. ಯಾಕಂದರೆ ಹಿಟ್ಟು ಇನ್ನೂ ಹಿಡಿಸುತ್ತಾ, ರಾಗಿ ಹಿಟ್ಟು ಇನ್ನೂ ಇಲ್ವಾ. ಜಾಸ್ತಿ ಗಟ್ಟಿ ಆಗೋದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿರ್ಬೇಕು ಮುದ್ದೆ ಯಾವಾಗಲೂ ತಿನ್ನೋದಕ್ಕೆ. ಅಷ್ಟು ಮೆತ್ತಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು. ಮೀಡಿಯಮ್ ಆಗಿ ನೋಡಿಕೊಂಡು ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಂಗೆ ಒಲೆ ಮೇಲೆ ಇಟ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಇನ್ನೂ ಹಿಟ್ಟು ಇಡಿಸುತ್ತಾ ಇಲ್ವಾ ಅಂತೇಳಿ. ಹಂಗೆ ತಿರುಗಿಸ್ಕೊಂಡು ಹಿಟ್ಟಿನ ಕೋಲಲ್ಲಿ ತಿರ್ಸ್ಕೊಂಡು ನೋಡ್ತಾ ಇದ್ದೀನಿ ಇನ್ನೂ ರಾಗಿ ಹಿಟ್ಟು ಇಡಿಸುತ್ತಾ ಇಲ್ವಾ ಅಂತ. ಏನಿಲ್ಲ, ಸರಿ ಹೋಯಿತು. ನನ್ನ ಇದಕ್ಕೆ ಸರಿ ಹೋಯಿತು. ಮತ್ತು ಹಬೆಗೆ ಇಡ್ತಾಯಿದ್ದೀನಿ. ಕಮ್ಮಿ ಉರಿ ಇಟ್ಬಿಟ್ಟು ಒಂದು 10 ನಿಮಿಷ ಇಡ್ತೀನಿ ಕಣ್ರಿ. ಚೆನ್ನಾಗಿ ಹಿಟ್ಟು ಬೇಯಬೇಕು. ಯಾಕಂದರೆ ಕಮ್ಮಿ ಊರಲ್ಲಿ ಬೇಯಿದ್ರೆ ನಮಗೆ ಹೊಟ್ಟೆ ನೋವು ಅದೆಲ್ಲ ಬರೋಲ್ಲ. ಅರ್ಧ ಬೇಯಿಸಿಬಿಟ್ರೆ ಮತ್ತೆ ನಮ್ಗೆ ಹೊಟ್ಟೆ ನೋವು ಬರುತ್ತೆ. ಅದು ಮತ್ತೆ ಆಯಿತು. ಒಂದು 10 ನಿಮಿಷ ಹಬೆಗೆ ಇಕ್ಕಿತ್ತಾಯಿತು. ಮತ್ತು ಕೆಳಗಡೆ ಇಳಿಸ್ಕೊಂಡು ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗಂಟುಗಳೆಲ್ಲ ಇರಬಾರ್ದು. ಮುದ್ದೆ ಗಂಟುಗಳು ಇಲ್ದಿರ ಮಾಡಬೇಕು. ಚೆನ್ನಾಗಿ ತಿರ್ಸ್ಕೊಂಡು ಹಿಟ್ಟಿನ ಕೋಲಲ್ಲಿ ಚೆನ್ನಾಗಿ ತಿರ್ಸ್ಕೊಂಡು ಹಬೆ ಮೇಲೆ ಚೆನ್ನಾಗಿ ಇಟ್ಬಿಟ್ಟು ನೋಡಬೇಕು. ಮತ್ತು ತೆಗೆದ್ಬಿಟ್ಟು ಎಲ್ಲ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ನಾನು ಇದೇ ರೀತಿಯೇ ಮುದ್ದೆ ಮಾಡೋದು. ಒಬ್ಬೊಬ್ಬರು ಬಟ್ಲಲ್ಲಿ ಹಾಕಿ ತಿರ್ಸ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲು, ಒಬ್ಬೊಬ್ಬರು ಒಂದೊಂದು ಥರ ಮುದ್ದೆ ಮಾಡೋದ್ರಲ್ಲಿ. ನಾನು ಇದೇ ಥರನೇ ಒಂದು ಬಟ್ಲಿಗೆಲ್ಲ ನೀರು ಹಾಕ್ಕೊಂಡು ತಟ್ಟೆಗೆ ನೀರು ಸವ್ಕೊಂಡು ಕೈ ಹಂಗೆ ತಣ್ಣಗೆ ಮಾಡಿಕೊಂಡು ಮುದ್ದೆ ಮಾಡಿ ಹಾಕೋದು. ನೀವು ಯಾವ ಥರ ಮಾಡ್ತೀರಾ ಮುದ್ದೆ? ನಾನು ಇದೇ ಥರನೇ ಮಾಡೋದು. ನಿಮಗೆ ಈ ಮುದ್ದೆ ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರ ನಾನು ಮುದ್ದೆ 4 ಮುದ್ದೆಗೆ ಇಕ್ಕಿದ್ದೆ. ಚಿಕ್ಕದ 3 ಮುದ್ದೆ ದೊಡ್ಡದಾಯಿತು, ಒಂದೇ ಒಂದು ಚಿಕ್ಕ ಮುದ್ದೆ ಆಯಿತು. ಕೈ ನೀರಲ್ಲಿ ತಣ್ಣೀರಲ್ಲಿ ಮುಟ್ಟಿದ ತಕ್ಷಣ ಮುದ್ದೆ ಮೆತ್ಕೊಂಡಿಲ್ಲ ಅಂದರೆ ಮುದ್ದೆ ಬೇಯ್ದಿದೆ ಅಂತಲೇ ಲೆಕ್ಕ. ಬಿಸಿ ರಾಗಿ ಮುದ್ದೆ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.